ಡೇಟಾ ಕಳಿಸ್ಬೋದು. ಇವತ್ತೆಲ್ಲ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ದೇವರಾಜ ಅರಸ್ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮದ ಅಂಗವಾಗಿ ಇವತ್ತು ನಾವು ನಮ್ಮ ಪಕ್ಷದ ಕಚೇರಿಯಲ್ಲಿ ಪುಣ್ಯಸ್ಮರಣೆಯನ್ನು ಆಚರಿಸಿದ್ದೇವೆ. ಇವತ್ತಿನದಾಗಿ ನಮ್ಮ ತಾಲೂಕು ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷರಾದ ಜಯಂತ್ ಸರ್ ಅವರು ಮಾತಾಡಬೇಕು ಅಂತ ಮಾನ್ಯ ಪಕ್ಷದ ಅಧ್ಯಕ್ಷರಾದಂಥ ಚಂದ್ರಪ್ಪನವರೇ ಅವರೇ ಎಲ್ಲ ನನ್ನ ನಮ್ಮ ದೇಶಕ್ಕೆ ಸಾವಿರಾರು ಜನ ಮಹಾತ್ಮಗಳನ್ನು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಮಹಾತ್ಮ ಗಾಂಧಿಯವರಿಂದ ಹಿಡಿದು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ನಮ್ಮ ಆಸ್ತಿ ಮನೆ ಜೀವ ಎಲ್ಲ ಕಳೆದುಕೊಂಡಂಥ ಎಲ್ಲರೂ ಕೂಡ ಈ ದೇಶದ ಸ್ವಾತಂತ್ರ್ಯ ಹೋರಾಟದ ಮಹತ್ವಗಳೇ. ಹಾಗೆಯೇ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೂ ಕೂಡ ಈ ದೇಶದಲ್ಲಿ ನೆಹರೂರವರು, ಇಂದಿರಾ ಗಾಂಧಿಯವರು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು, ಹೀಗೆ ರಾಜೀವ್ ಗಾಂಧಿಯವರು ಮತ್ತು ಮನಮೋಹನ್ ಸಿಂಗ್ ಅವರು, ಹೀಗೆ ಅನೇಕ ಜನ ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆ ನಾವು ಎಷ್ಟು ನೆನಪಿಸಿಕೊಂಡು ಕೂಡ ಸಾಲದು. ಆದ್ದರಿಂದ ಕಾಂಗ್ರೆಸ್ ಪಕ್ಷವೇ ಈ ದೇಶಕ್ಕೆ ಜನಪರವಾದಂಥ ಆಡಳಿತವನ್ನು ಮತ್ತು ಜನರ ಕ್ಷೇಮವನ್ನು ನೋಡಿದಂಥ ಒಂದು ಪಕ್ಷ. ಅದು ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ಆಡಳಿತವನ್ನು ಕೂಡ ಅದೇ ರೀತಿಯಲ್ಲಿ ನಡೆಸಿಕೊಂಡು ಬಂದಿದೆ. ಹಾಗೆ ಮಾಡದೆ ಹೋಗಿದ್ರೆ ಈ BJPಯವರ ಜನಸಂಘದವರ ಕೋಮುವಾದವನ್ನೇ ಪ್ರಾಧಾನ್ಯವಾಗಿ ಇಟ್ಕೊಂಡು ಏನಾದರೂ ಈ ದೇಶವನ್ನು ಆ ಕಾಲದಿಂದ ಆಳಿದರೆ ಇವತ್ತು ಈ ದೇಶದಲ್ಲಿ ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ, ಮಹಿಳೆಯರು ಮತ್ತು ಪುರುಷರ ವಿಂಗಡಣೆಯಿಂದ ಇವರೆಲ್ಲರೂ ಶೋಷಣೆಗೆ ಒಳಗಾಗಿ ಈ ದೇಶ ಯಥಾಸ್ಥಿತಿಯಲ್ಲಿ ಇರ್ತಾ ಇತ್ತು ಅನ್ನೋದನ್ನು ನಾವು ಅಂಬೇಡ್ಕರ್ ಅಂತವರು ಒಂದು ಸಂವಿಧಾನವನ್ನು ಕೊಡದೆ ಹೋಗಿದ್ರೆ ಈ ದೇಶದಲ್ಲಿ ಇವತ್ತು ಕೂಡ ತಾರತಮ್ಯ, ದೌರ್ಜನ್ಯ ಮತ್ತು ಮೇಲು ಕೀಳು ಹಾಗೆಯೇ ಮುಂದುವರಿತಾ ಇದೆ. ಈ ದೇಶದ ಸ್ಥಿತಿಯೇ ಆ ಥರದ್ದು. ನಾವು ಜಾತಿ ಪದ್ಧತಿ ಮುಖಾಂತರ ಮೇಲ್ಜಾತಿ ಕೆಳಜಾತಿ ಅಂತ ಮಾಡ್ತೀವಿ. ಹಾಗೂ ಮಹಿಳೆಯರಿಗೆ ಯಾವುದೇ ಹಕ್ಕಿಲ್ಲ ಅಂಥೇಳಿ ಈ ದೇಶದಲ್ಲಿ ಒಂದು ಕಾಲದಲ್ಲಿ ಮಹಿಳೆಯರನ್ನು 3ನೇ ದರ್ಜೆಗಳನ್ನಾಗಿ ಈ ದೇಶದಲ್ಲಿ ಮಾಡಿದ್ದೀವಿ. ಅದರ ಪರಿಣಾಮವಾಗಿ ಸತಿ ಸಹಗಮನ ಪದ್ಧತಿ ನೂರಾರು ವರ್ಷಗಳ ಕಾಲ ಈ ದೇಶದಲ್ಲಿ ನಾವು ಎಷ್ಟು ಲಕ್ಷ, ಎಷ್ಟು ಕೋಟಿ ಹೆಣ್ಣುಮಕ್ಕಳನ್ನು ಗಂಡನ ಸಾವಿನ ಜೊತೆಗೆ ಅವ್ರಿಗೂ ಕೂಡ ಜೀವಂತ ಸತ್ತಿದೆವು ಆ ಲೆಕ್ಕ ನಮಗೆ ಇಲ್ಲ. ಈ ರೀತಿಯ ದೌರ್ಜನ್ಯಗಳು ಸಮಾಜದಲ್ಲಿ ಇದ್ದಂಥ ಭಾರತ ದೇಶ ಇದೆ. ಇದನ್ನು ಸರಿಪಡಿಸಬೇಕಾದ್ರೆ, ಸರಿದಾರಿಗೆ ತರಬೇಕಾದ್ರೆ ಇದನ್ನು ಒಂದು ಸಾಮಾಜಿಕ ನ್ಯಾಯದ ಮುಖಾಂತರವೇ ತರಬೇಕು. ಆ ಸಾಮಾಜಿಕ ನ್ಯಾಯದ ಸಿದ್ಧಾಂತ ಮತ್ತು ಸಮಾನತೆಯ ಸಿದ್ಧಾಂತವನ್ನು ಈ ದೇಶಕ್ಕೆ ಕೊಟ್ಟಿದ್ದು ಕಾಂಗ್ರೆಸ್ ಅನ್ನೋದನ್ನು ನಾವು ನೆನಪಿಸಬೇಕು. ಅದರ ಜೊತೆಗೆ ಅನೇಕ ಮಹನೀಯರು ಆ ತತ್ವವನ್ನು ಪ್ರತಿಪಾದನೆ ಮಾಡಿ ಈ ದೇಶದಲ್ಲಿ ಎಲ್ಲರೂ ಕೂಡ ಸಮಾನವಾಗಿ ಬದುಕೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆ ರೀತಿಯ ಮಹಾನ್ ವ್ಯಕ್ತಿಗಳ ಪೈಕಿ ಇವತ್ತಿನ ಏನು ಜನ್ಮದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ, ಪುಣ್ಯದ ದಿನವನ್ನು ಆಚರಿಸ್ತಾ ಇದ್ದೀವಿ. ದಿವಂಗತ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರು ಹಾಗೂ ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸ್ ಅವರು ಆ ಸಾಲಿನಲ್ಲಿ ಅವರು ಕೂತಿರುವುದು, ಮಾತನಾಡುವುದು ಮತ್ತು ಜನರಿಗೆ ನ್ಯಾಯವನ್ನು ಕೊಟ್ಟಂಥ ಪುಣ್ಯಾತ್ಮರು ಕೂಡ. ದೇವರಾಜ ಅರಸರು ಅವರ ಕಾರ್ಯಕ್ರಮದಲ್ಲಿ ಆವರ್ತನವರು ನಾನು ಸಕ್ರಿಯವಾಗಿ ಭಾಗವಹಿಸಿದೆ. ಆ ಸಂತೋಷ ಹೆಮ್ಮೆ ನನಗಿದೆ. 1974ರಲ್ಲಿ ದೇವರಾಜ ಅರಸು ಭೂ ಸುಧಾರಣೆಯನ್ನು ತಂದಾಗ ನಮ್ಮ ರಾಜ್ಯದಲ್ಲಿ ಏಡಿ ರೈತರ ಕುಟುಂಬಗಳಿಗೆ ಭೂಮಿಯನ್ನು ಕೊಡ್ತಕ್ಕಂಥ ಒಂದು ಕ್ರಾಂತಿಕಾರಿ ಕೆಲಸವನ್ನು ಕಾಯ್ದೆಯನ್ನು ದೇವರಾಜ ಅರಸು ಅದನ್ನು ಜನಸ್ನೇಹಿ ಕಾಯ್ದೆಯನ್ನಾಗಿ ಮಾಡಿದವರು
ಜನ ಇದನ್ನೆಲ್ಲ ಮಾಡದೆ ಬಂದಿದೆ. ಆ ಗೇಣಿ ಪದ್ಧತಿ ಇವರಿಗೂ ಕೂಡ ರದ್ದಾಗ್ತಾ ಇದೆ. ಉಳುವ ಭೂಮಿಯ ಒಡೆಯನಾಗಬೇಕಾಗಿದ್ರೆ ಇವತ್ತು ನಾವು ದೇವರಾಜ ಅರಸರನ್ನು ಮತ್ತು ಇಂದಿರಾ ಗಾಂಧಿ ಅವರನ್ನ ಸದಾ ನೆನಪಿಸಬೇಕು. ಇಂದಿರಾ ಗಾಂಧಿ ಅವರ 20 ವರ್ಷದ ಕಾರ್ಯಕ್ರಮವನ್ನು ದೇವರಾಜ ಅರಸರು ಯಶಸ್ವಿಯಾಗಿ ಜಾರಿಗೆ ತಂದರು. ಹಾಗಾಗಿ ಬಡವರಿಗೆ ಭೂಮಿ ಕೊಡುವಂಥ ಕೆಲಸ, ಬಡವರಿಗೆ ಒಂದು ಸೂರನ್ನು ಕೊಡುವಂಥ ಕೆಲಸ ದೇವರಾಜ ಅರಸರೇ ಬಂದು ತಂದಿದ್ದು. ಜನತಾ ಮನೆ ಅಂತ ಬಂದರು. ಅವಾಗ 3,000 3,500 ರೂಪಾಯಿ ಕೊಡ್ತಾ ಇದ್ರು, ಅಷ್ಟೇ ಸಾಕಿತ್ತು. ಅವಾಗ ಬಡವರಿಗೆ ಒಂದು ಮನೆ, ಸೂರಿದ್ದವರಿಗೆ ಒಂದು ನಿವೇಶನ, ಒಂದು ಮನೆ. ಇದು ದೇವರಾಜ ಅರಸರ ಕಾರ್ಯಕ್ರಮ. ಜನತಾ ಮನೆಯನ್ನು ಕೊಡುವಂಥ ಕಾರ್ಯಕ್ರಮ, ಭೂ ಸುಧಾರಣೆ ಅನ್ನುವಂಥದ್ದು ದೇವರಾಜ ಅರಸರು. ಮತ್ತು ಹಿಂದುಳಿದವರಿಗೆ ಮೀಸಲಾತಿಯನ್ನು ರಾಜ್ಯದಲ್ಲಿ ತಂದರು. 27% ಮೀಸಲಾತಿ ಆವರಣ ಕಮಿಷನ್ ವರದಿಯನ್ನು ಜಾರಿಗೆ ಕೊಟ್ಟು ಹಿಂದುಳಿದವರಿಗೆ 27% ಮೀಸಲಾತಿಯನ್ನು ತೆಗೆದುಕೊಂಡು ದೇವರಾಜ ಅರಸರು. ಹೀಗೆ ಹತ್ತಾರು ಕಾರ್ಯಕ್ರಮಗಳನ್ನು ದೇವರಾಜ ಅರಸರು ತಂದು ಈ ರಾಜ್ಯದ ಬಡವರಿಗೆ, ದಲಿತರಿಗೆ, ದೀನರಿಗೆ, ಮಹಿಳೆಯರಿಗೆ ಅವರಿಗೆ ಕೊಟ್ಟಂಥ ಕಾರ್ಯಕ್ರಮಗಳು ಅವರನ್ನು ತಲುಪಿ ಅವರ ಬದುಕು ಹಸನಾಗಿದೆ. ಅದನ್ನೇ ಮುಂದುವರಿಸಿಕೊಂಡು ಕಾಂಗ್ರೆಸ್ ಬಂದಿದೆ. ಇವರಿಗೂ ಕೂಡ ದೇವರಾಜ ಅರಸರೇ ನಮಗೆ ಮಾದರಿ. ಬಡವರ ಪರವಾದ ಕಾರ್ಯಕ್ರಮಗಳನ್ನು ಹೇಗೆ ಜಾರಿಗೊಳಿಸಬೇಕು ಅನ್ನೋದನ್ನು ನಾವು ದೇವರಾಜ ಅರಸರ ಆಡಳಿತದಲ್ಲಿ ನಾವು ನೋಡಿ ಅದನ್ನು ಮುಂದುವರಿಸಿಕೊಂಡು ಬಂದಿರತಕ್ಕಂಥದ್ದು ಕಾಂಗ್ರೆಸ್ಸಿನ ಒಂದು ಹೆಮ್ಮೆಯ ಕೆಲಸ. ಹಾಗೆ ರಾಜೀವ್ ಗಾಂಧಿಯವರು ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಲು ಹೋಗಿದ್ದರೆ ಅವರು ಪ್ರಧಾನಮಂತ್ರಿ ಆದಾಗ ಅವರು ಹೇಳಿದರು, ಬಡವನಿಗೆ ಈ ದೇಶದಲ್ಲಿ ಡೆಲ್ಲಿಯಿಂದ ಹೊರಟ 1 ರೂಪಾಯಿನಲ್ಲಿ ಒಂದು 10 ಪೈಸೆ ಕೂಡ ನಿಜ. ಮಧ್ಯದಲ್ಲಿ ಎಲ್ಲ ಸೋರಿಕೆಯಾಗಿ ಭ್ರಷ್ಟರ ಪಾಲಾಗಿ ಬಡವನಿಗೆ ಮಾತ್ರ ಏನು ತಲುಪ್ತಾ ಇದ್ದಾರೆ. ಅದು ಅನೇಕ ವರ್ಷಗಳ ಕಾಲ ಇದು ಅದನ್ನು ಬದಲಿಸಿ ಅವರು ರಾಜೀವ್ ಗಾಂಧಿಯವರು ಈ ದೇಶದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಅಡಿಗೆ ಹಾಕಿದರು. ಗ್ರಾಮದಲ್ಲಿಯೇ ಗ್ರಾಮದ ಆಡಳಿತ ನಡೆಯಬೇಕು, ಗ್ರಾಮಕ್ಕೆ ಹಣ ಹೋಗಬೇಕು, ಆ ಗ್ರಾಮವೇ ಕಾರ್ಯಕ್ರಮವನ್ನು ರೂಪಿಸಬೇಕು. ವಿಕೇಂದ್ರೀಕರಣ ಆಗ ಮಾತ್ರ ಜನರಿಗೆ ಅವರ ಆಡಳಿತವನ್ನು ನಡೆಸಿಕೊಂಡು ಅವರ ಊರು ಗ್ರಾಮಗಳನ್ನು ಅಭಿವೃದ್ಧಿಗೊಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಕಾನೂನುಬದ್ಧ ಸಂವಿಧಾನಬದ್ಧ ಹಕ್ಕನ್ನು ಕೊಟ್ಟಂಥದ್ದು ರಾಜೀವ್ ಗಾಂಧಿ. ಆದ್ದರಿಂದ ರಾಜೀವ್ ಗಾಂಧಿಯವರನ್ನು ನಾವು ಮರೆತು ನಮ್ಮ ಗ್ರಾಮ ಪಂಚಾಯತ್ಗಳು ಬಲಗೊಂಡಿದ್ದರೆ, ನಮ್ಮ ಜಿಲ್ಲಾ ಪಂಚಾಯತ್ಗಳು ಬಲಗೊಂಡಿದ್ದರೆ, ನಮ್ಮ ಗ್ರಾಮ ಸ್ವರಾಜ್ಯ ವ್ಯವಸ್ಥೆಗೆ ಒಂದು ಶಕ್ತಿ ಬಂದಿದೆ. ಆ ಸಂವಿಧಾನದ ಏನು ಕಾರಣ, ಅದಕ್ಕೆ ರಾಜೀವ್ ಗಾಂಧಿಯವರನ್ನು ನಾವು ಯಾವತ್ತೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು. ದೇಶಕ್ಕಾಗಿ ಅವರನ್ನು ಕೆಲವು ಶಕ್ತಿಗಳು ಅವರನ್ನು ಹಾಕಿದ್ರು, ಅದು ಕೂಡ ಇರೋದಿದೆ. ಆದ್ದರಿಂದ ನಾವು ಇಬ್ಬರು ಮಹನೀಯರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತೂ ಕೂಡ ಒಂದು ಶಕ್ತಿ ಮತ್ತು ಒಂದು ಪ್ರೇರೇಪಣೆ. ಆ ಪ್ರೇರೇಪಣೆಯಿಂದ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಕಟ್ಟೋಣ, ಎಲ್ಲರನ್ನೂ ಕೂಡ ವಿಶ್ವಾಸದಿಂದ ಬೆಳೆಸೋಣ ಎಂದು ಎಲ್ಲರಿಗೂ ಆತ್ಮೀಯ ಎಲ್ಲ ಕಾಂಗ್ರೆಸ್ಸಿನ ಬಂಧುಗಳು, ಇವತ್ತು ದಿವಂಗತ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರು ಮತ್ತು ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪಕ್ಷದ ಕಚೇರಿಯಲ್ಲಿ ಏನು ಆಚರಣೆ ಮಾಡ್ತಿದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಈ ಕಾರ್ಯದಲ್ಲಿ ನನ್ನ ಮಾತಾಡಿದ ಜಯಂತ್ ಅವರೇ, ನಗರಾಧ್ಯಕ್ಷರಾದ ಸುರೇಶ್ ಬಾಬು ಅವರೇ, ಉನ್ನತ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು, ಮಹಿಳಾ ಮುಖಂಡರು. ಜಯಂತರವರು ಹೇಳಿದಂಗೆ ಆ ಮುಂದೆ ವರ್ಷದ ಹೆಣ್ಣು ಆ ಕಾಲಕ್ಕೆ ಬಹಳ ಸಾಧನೆ ಮಾಡಿದಂಥ ಮಾತು. ದಿವಂಗತ ರಾಜೀವ್ ಗಾಂಧಿ ಅವರು ಪ್ರಧಾನಿ ಆಗ್ತಾರೆ ಈ ದೇಶದ ಯುವಜನತೆಗೆ ಒಂದು ಶಕ್ತಿಯನ್ನು ಕೊಟ್ಟಂಥ ಮಹಾಪುರುಷ. ಹಾಗಾಗಿ ಮತದಾನಕ್ಕೂ 21 ವರ್ಷ ಇತ್ತು, 18 ವರ್ಷಕ್ಕೆ ಬಂದರೆ ರಾಜೀವ್ ಗಾಂಧಿ ಅನೇಕ ಈ ದೇಶಕ್ಕೆ ಭಾಳಷ್ಟು ಕೊಡುಗೆಗಳನ್ನು ಕೊಟ್ಟಂಥ ಮಹಾನ್ ನಾಯಕರು. ಅವರು ಬೇರೆ ದುರಂತದಿಂದ ಸಾಯುವಂಥ ಸಂದರ್ಭ ಬಂತು. ಆ ಸ್ಮರಣೆಯನ್ನು ನಾವು ಪಕ್ಷದವರು
ಯಾವತ್ತಿಗೂ ಮರಿಬಾರ್ದು ಅಂತ ಕೊಡಿ. ನಾನು ಭಾಳ ಹತ್ತಿರದಿಂದ ಒದ್ದಾಡಿ ಮಾಡ್ತೇನೆ. ರಾಜೀವ್ ಗಾಂಧಿ ಅವರು ಭಾಳ ಹತ್ತಿರದಿಂದ ನೋಡಿದ್ರು. ನೇರು ಅಂತೇಳಿ ಬಂದರು, ಪಕ್ಕದಲ್ಲೇ ನಾವು 2 ವಾರದಲ್ಲಿ 5 ಬಂದರು. ಏನು ಚಲೋ ಆದರೆ ಅಷ್ಟು ಸುಂದರವಾಗಿರೋ ಮನುಷ್ಯ, ಭಾಳ ಹತ್ತಿರದಿಂದ ನೋಡುವಂಥ ತಿಳಿದಿದೆ. ಅಷ್ಟೇ ದೇಶಕ್ಕೆ ಕೊಡುಗೆ ಅಪಾರ ಇದೆ. ಅದನ್ನು ದೇಶದ ತಿಳಿದ ನಾನು ದಿವಂಗತ ಅರಸರು ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ, ದೇಶದಲ್ಲಿ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ 20 ಕಾರ್ಯಕ್ರಮಗಳ ಜೊತೆಗೆ ಭೂ ಸುಧಾರಣೆ ಒಂದಾಗಿತ್ತು. ಅದನ್ನು ಭಾಳ ಯಥಾವತ್ತಾಗಿ ಜನರಿಗೆ ಸಿಗೋಕ್ಕೆ ಕಾರ್ಯಕರ್ತರಾದವರು ದಿವಂಗತ ಅರಸರು. ಅವ್ರ ಜೊತೆಗೆ ನಮ್ಮ ನಾಯಕರಾದ ಕಾವಡ್ ತಿಮ್ಮಪ್ಪರು ಕೂಡ ಈ ಥರ ಸರಳೀಕರಣ, ರೈತರಿಗೆ ಅತ್ಯಂತ ಸಿಗಬೇಕು, ಸಾಕ್ಷಿ ಪುರಾವೆ ಇಲ್ಲ, ಆ ರೀತಿಯ ಸರಳೀಕರಣ ಮಾಡೋದ್ರಲ್ಲಿ ಪ್ರಮುಖ ಪಾತ್ರವಿತ್ತು ಅರಸು ಅವ್ರ ಜೊತೆಗೆ ಕಾವಡ್ ತಿಮ್ಮಪ್ಪರು. ಆದರೆ ಅರಸನವ್ರನ್ನ ನಾವು ರೈತ ವರ್ಗ, ಈ ರಾಜ್ಯದ ರೈತ ವರ್ಗ ಯಾವತ್ತೂ ಬರೀಬಾರ್ದು, ಬರೆಯೋಕ್ಕೆ ಸಾಧ್ಯನೇ ಇದೆ. ಏನಾದ್ರು ಭೂಮಿ ಪಡೆದಿದ್ದೀವಿ ಅಂದರೆ ನಾವ್ಯಾರು ಭೂಮಿ ಮಾಲೀಕರಲ್ಲ. ಇಲ್ಲಿ ಹೇಳಿದಾಗ ಆ ಭೂಮಿ ಕೊಟ್ಟಂಥ ಮಹಾಪುರುಷ ಅರಸರು. ಎಲ್ಲ ರೈತರಲ್ಲಿ ಭೂಮಿ ಪಡ್ಕೊಂಡು ಅವರ ಆರ್ಥಿಕ ಸ್ಥಿತಿಗನುಗುಣವಾಗಿ ತೋಟ ಬೆಳೆ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಅರಸು ಕಾರ್ಯಕರ್ತರಾಗ್ತಾರೆ. ಹಂಗಾಗಿ ಆ ಪುಣ್ಯಾತ್ಮರ ಪುಣ್ಯಸ್ಮರಣೆಯನ್ನು ನಾವು ಇದು ಅಲ್ಲ ತಿಳುವಳಿಕೆ ಮಾಡಬೇಕಾಗುತ್ತೆ ನನ್ನ ಪ್ರಕಾರ. ಆದರೆ ಸಾಹಿತ್ಯ ಪ್ರಧಾನವಾಗಿ ನಾವು ಸಾಂಕೇತಿಕವಾಗಿ ಮಾಡಬೇಕಾಗುತ್ತೆ. ಆದರೆ ಇವತ್ತು ಎಲ್ಲರೂ ಮಹನೀಯರ ಇರುವನ್ನು ಸಾಂಕೇತಿಕವಾಗಿ ಪಕ್ಷದ ಆಫೀಸಿನಲ್ಲಿ ನಮ್ಮೆಲ್ಲ ಮುಖಂಡರು ಆಚರಣೆ ಮಾಡಿದ್ದೀವಿ. ಸಂದರ್ಭಕ್ಕೆ ತಾವೆಲ್ಲ ಸಾಕ್ಷಿಯಾಗಿ ನನ್ನ